ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು. ಹಿಂದಿನ ವಿಡಿಯೋಗಳಲ್ಲಿ ನಾವು ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಅಂಕಗಣಿತದ ಉಕ್ತಿಗಳು ಈ ಪಾಠದ ಪೇಜ್ ನಂಬರ್ 24 ಮತ್ತು ಪೇಜ್ ನಂಬರ್ 25ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ನೋಡಿ, ಸರಳ ಉಕ್ತಿಗಳು ಎಂದು ಕೊಟ್ಟಿದ್ದಾರೆ. ಮೊದಲು ಇಲ್ಲಿ ಅಂಕಗಣಿತದ ಉಕ್ತಿಗಳು, ಇದರ ವ್ಯಾಖ್ಯೆಯನ್ನು ಕೊಡಲಾಗಿದೆ. 13 + 2 20 - 4 12 × 5 ಮತ್ತು 18/3 ಇಂತಹ ಗಣಿತದ ಪದೋಕ್ತಿಗಳನ್ನು ನೀವು ನೋಡಿರಬಹುದು. ಅಂತಹ ಪದೋಕ್ತಿಗಳನ್ನು ಗಣಿತದ ಉಕ್ತಿಗಳು ಎಂದು ಕರೆಯಲಾಗುತ್ತದೆ. ಇಲ್ಲಿ ಗಮನಿಸಿ, ಎರಡು ಸಂಖ್ಯೆಗಳನ್ನು ಕೂಡಿಸುವುದು, ಗುಣಿಸುವುದು, ಭಾಗಿಸುವುದು ಅಥವಾ ಕಳೆಯುವುದು ಈ ರೀತಿಯ ಉಕ್ತಿಗಳನ್ನು ಅಂದರೆ ಗಣಿತದ ಪದೋಕ್ತಿಗಳನ್ನು ನಾವು ಅಂಕಗಣಿತದ ಉಕ್ತಿಗಳು ಎಂದು ಕರೆಯುತ್ತೇವೆ. ಪ್ರತಿ ಅಂಕಗಣಿತದ ಉಕ್ತಿಗೆ ಒಂದು ಬೆಲೆ ಇದ್ದು ಅದರ ಮೌಲ್ಯವನ್ನು ಕಂಡುಹಿಡಿಯುವುದರಿಂದ ದೊರೆಯುವ ಒಂದು ಸಂಖ್ಯೆಯಾಗಿರುತ್ತದೆ. ಇಲ್ಲಿ ಈ ಪ್ರತಿಯೊಂದು ಅಂಕಗಣಿತದ ಉಕ್ತಿಗೂ ಕೂಡ ನಾವು ಒಂದು ಬೆಲೆಯನ್ನು ನೋಡಬಹುದು. ಉದಾಹರಣೆ ನೋಡಿ, 13 + 2 ಎಂದು ಕೊಟ್ಟಿದ್ದಾರೆ. 13 + 2ರ ಬೆಲೆ 15. ಈ ಉಕ್ತಿಯನ್ನು 13 × 2 ಅಥವಾ 13 ಮತ್ತು 2ರ ಮೊತ್ತ ಎಂದು ಓದಬಹುದು. ಇಲ್ಲಿ ನಾವು ಈ ಉಕ್ತಿಯನ್ನು 13 × 2 ಮತ್ತು 13 ಮತ್ತು 2ರ ಮೊತ್ತ ಈ ರೀತಿಯಾಗಿ ಓದಬಹುದಾಗಿದೆ. ಅಂಕಗಣಿತದ ಉಕ್ತಿ ಮತ್ತು ಅದರ ಬೆಲೆಯ ನಡುವಿನ ಸಂಬಂಧವನ್ನು ಸೂಚಿಸಲು ನಾವು ಸಮತೆಯ ಚಿಹ್ನೆ, ಇಲ್ಲಿ ಈಕ್ವಲ್ಸ್ ಟು ಚಿಹ್ನೆಯನ್ನು ತೋರಿಸಿದ್ದಾರೆ, ಇದನ್ನು ಬಳಸುತ್ತೇವೆ. ಇಲ್ಲಿ ಉದಾಹರಣೆಯನ್ನು ನೋಡೋಣ. ಉದಾಹರಣೆಯನ್ನು ನೋಡಿ. ಉದಾಹರಣೆ 1, ಮಲ್ಲಿಕಾ ಶಾಲೆಯಲ್ಲಿ ಊಟಕ್ಕೆ ಪ್ರತಿದಿನ 25 ರೂಪಾಯಿ ಖರ್ಚು ಮಾಡುತ್ತಾಳೆ. ಸೋಮವಾರದಿಂದ ಶುಕ್ರವಾರದವರೆಗೆ ಒಂದು ವಾರದಲ್ಲಿ ಆಕೆ ಊಟಕ್ಕೆ ಖರ್ಚು ಮಾಡುವ ಒಟ್ಟು ಮೊತ್ತಕ್ಕೆ ಉಕ್ತಿಯನ್ನು ಬರೆಯಿರಿ. ಇಲ್ಲಿ ಈ ಮೊತ್ತಕ್ಕೆ ನಾವು ಈಗ ಉಕ್ತಿಯನ್ನು ಬರೆಯಬೇಕು. ನಾವು ಉಕ್ತಿಯನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಬರೆದುಕೊಳ್ಳಿ. ಮಲ್ಲಿಕಾ 5 ದಿನಗಳ ಕಾಲ ಊಟ ಖರೀದಿಸುತ್ತಾಳೆ. ಪ್ರತಿದಿನ ಅಂದರೆ ಇಲ್ಲಿ ಪ್ರತಿದಿನದ ವೆಚ್ಚ 25 ರೂಪಾಯಿ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ 5 ದಿನಗಳ ಕಾಲ ಅವಳು ಊಟವನ್ನು ಖರೀದಿಸುತ್ತಿದ್ದಾಳೆ. ಇಲ್ಲಿ ಪ್ರತಿದಿನ ಅವಳು 25 ರೂಪಾಯಿಯ ವೆಚ್ಚವನ್ನು ಪಾವತಿಸಿದರೆ ಈಗ ನಾವು ಒಟ್ಟು ಮೊತ್ತದ ಅಭಿವ್ಯಕ್ತಿಯನ್ನು 5 × 25 ಎಂದು ಬರೆಯಬಹುದು. ಅಂದರೆ 5 ಎಂದರೆ 5 ದಿನ, 25 ಎಂದರೆ ಆ ಪ್ರತಿಯೊಂದು ದಿನದ ವೆಚ್ಚವಾಗಿದೆ. ಆದ್ದರಿಂದ ಒಟ್ಟು ಮೊತ್ತದ ಅಭಿವ್ಯಕ್ತಿ 5 × 25 ಎಂದು ನಾವು ಬರೆಯಬೇಕು. ಅಥವಾ ಇಲ್ಲಿ ನಾವು 5 ಮತ್ತು 25ರ ಗುಣಲಬ್ಧ ಈ ರೀತಿಯಾಗಿಯೂ ಕೂಡ ಬರೆಯಬಹುದಾಗಿದೆ. ಮುಂದಿನ ಉದಾಹರಣೆ ನೋಡೋಣ. ಮುಂದಿನ ಉದಾಹರಣೆ ನೋಡಿ, ನಿಮ್ಮ ನೆಚ್ಚಿನ ಸಂಖ್ಯೆಯನ್ನು ಆರಿಸಿ ಅದೇ ಬೆಲೆ ಬರುವಂತೆ ನಿಮಗೆ ಸಾಧ್ಯವಾದಷ್ಟು ಅನೇಕ ಉಕ್ತಿಗಳನ್ನು ಬರೆಯಿರಿ. ನೀವು ನಿಮಗೆ ನೆಚ್ಚಿನ ಒಂದು ಸಂಖ್ಯೆಯನ್ನು ಆರಿಸಿಕೊಳ್ಳಿ, ನಂತರ ಆ ಬೆಲೆಗೆ ಬರುವಂತಹ ಅನೇಕ ಉಕ್ತಿಗಳನ್ನು ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಉದಾಹರಣೆಯಾಗಿ ಈಗ ನಾವು ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ನೆಚ್ಚಿನ ಸಂಖ್ಯೆಯನ್ನಾಗಿ 20 ಆರಿಸೋಣ. ನೆಚ್ಚಿನ ಸಂಖ್ಯೆಯನ್ನಾಗಿ ಈಗ ನಾವು 20 ತೆಗೆದುಕೊಂಡಿದ್ದೇವೆ. ಆದ್ದರಿಂದ 20ರ ಮೌಲ್ಯವನ್ನು ಹೊಂದಿರುವ ಕೆಲವು ಅಭಿವ್ಯಕ್ತಿಗಳು ಅಥವಾ ಕೆಲವು ಉಕ್ತಿಗಳು ಎಂದು ಕೂಡ ಇಲ್ಲಿ ನೀವು ಬರೆದುಕೊಳ್ಳಬಹುದು. ಈಗ ನಾವು ಒಟ್ಟಾರೆ 20 ಬರುವಂತೆ ಎರಡೆರಡು ಸಂಖ್ಯೆಗಳನ್ನು ಕೂಡಿಸುವುದು, ಗುಣಿಸುವುದು, ಭಾಗಿಸುವುದು ಅಥವಾ ಕಳೆಯುವುದು ಈ ರೀತಿಯಾಗಿ ಮಾಡುತ್ತಾ ಹೋಗೋಣ. ಮೊದಲನೇ ಉಕ್ತಿಯನ್ನು ನೋಡಿ, 15 + 5 ಎಂದು ಬರೆದಿದ್ದೇವೆ. 15ಕ್ಕೆ 5ಅನ್ನು ಕೂಡಿಸಿದಾಗ 20ಅನ್ನು ನೀವು ಪಡೆಯಬಹುದು. ನಂತರ ಎರಡನೆಯದಾಗಿ 30 - 10, 30ರಲ್ಲಿ 10ಅನ್ನು ಕಳೆದಾಗಲೂ ಕೂಡ 20 ಬರುತ್ತಿದೆ. 4 × 5, 4 × 5 = 20, ಇದು ಕೂಡ 20ಅನ್ನು ಹೊಂದಿದೆ. 100 / 5, 5ಅನ್ನು ನಾವು 100ರಿಂದ ಭಾಗಿಸಿದಾಗ ಭಾಗಲಬ್ಧವನ್ನಾಗಿ 20ಅನ್ನೇ ಪಡೆಯುತ್ತೇವೆ. ಆದ್ದರಿಂದ 100 / 5ರ ಬೆಲೆಯೂ ಕೂಡ 20 ಆಗಿದೆ. ನಂತರ ನೋಡಿ, 2 × 7 + 3, ಇದರ ಬೆಲೆಯೂ ಕೂಡ 20 ಆಗಿದೆ. ಹೇಗೆಂದು ನೋಡಿದಾಗ 7 + 3, 7ಕ್ಕೆ 3ಅನ್ನು ಕೂಡಿಸಿದಾಗ 10ಅನ್ನು ಪಡೆಯುತ್ತೀರಿ. 10 × 2 ಇದೆ, 10 × 2 = 20, ಇದು ಕೂಡ 20 ಮೌಲ್ಯವನ್ನು ಹೊಂದಿದೆ. ನಂತರ 6 × 5 - 10 ಎಂದು ತೆಗೆದುಕೊಂಡಿದ್ದೇವೆ. 6 × 5 = 30, 30ರಲ್ಲಿ 10ಅನ್ನು ಕಳೆದಾಗ 20 ಬಂದಿದೆ. ಈ ರೀತಿಯಾಗಿ ನೀವು ಬೇರೆ ಯಾವುದೇ ಸಂಖ್ಯೆಯನ್ನು ಕೂಡ ನೆಚ್ಚಿನ ಸಂಖ್ಯೆಯನ್ನಾಗಿ ಊಹಿಸಿ ಇದೇ ರೀತಿಯ ಮೌಲ್ಯಗಳನ್ನು ಹೊಂದಿರುವ ಕೆಲವು ಅಭಿವ್ಯಕ್ತಿಗಳನ್ನು ಬರೆದುಕೊಳ್ಳಬಹುದಾಗಿದೆ. ನಾವು ಉದಾಹರಣೆಯಾಗಿ 20 ಎನ್ನುವ ಸಂಖ್ಯೆಯನ್ನು ಬರೆದು ತೋರಿಸಿದ್ದೇವೆ.
ಈಗ ಪೇಜ್ ನಂಬರ್ 25ರಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡಿ ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ. ಪ್ರಶ್ನೆ ನಂಬರ್ 1, ಈಕ್ವಲ್ಸ್ ಟು ಚಿಹ್ನೆಯ ಎರಡು ಬದಿಗಳಲ್ಲಿ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಇಲ್ಲಿ ಉದಾಹರಣೆಯಾಗಿ ಒಂದಿಷ್ಟು ಸಂಖ್ಯೆಗಳನ್ನು ಕೊಡಲಾಗಿದೆ. ಎ 13 + 4 ಈಕ್ವಲ್ಸ್ ಟು ಡ್ಯಾಶ್ ಪ್ಲಸ್ 6. ಅಂದರೆ ಈಗ ನಾವು ಇಲ್ಲಿ 13 + 4 17 ಬರುತ್ತದೆ. 17 ಈಕ್ವಲ್ಸ್ ಟು ಇಲ್ಲಿ ಡ್ಯಾಶ್ ಪ್ಲಸ್ 6. 6ಕ್ಕೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ 13 + 4 ಅಂದರೆ 17ಕ್ಕೆ ಸಮನಾಗುತ್ತದೆ ಎಂದು ಈಗ ನಾವು ಬರೆಯಬೇಕು. ಈಗ ನಾವು ಅಲ್ಲಿ ಬಿಟ್ಟ ಸ್ಥಳದಲ್ಲಿ ಯಾವ ಸಂಖ್ಯೆ ತುಂಬಬೇಕೆಂದು ಕಂಡುಹಿಡಿಯೋಣ. ಬರೆಯಿರಿ. 13 + 4 ಈಕ್ವಲ್ಸ್ ಟು ಅಲ್ಲಿ ಡ್ಯಾಶ್ ಇರುವಂತಹ ಸ್ಥಳದಲ್ಲಿ ಎಕ್ಸ್ ಎಂದು ತೆಗೆದುಕೊಳ್ಳೋಣ. ಆ ಬೆಲೆಯನ್ನು ಈಗ ನಾವು ಕಂಡುಹಿಡಿಯಬೇಕು. ಎಕ್ಸ್ + 6 ಬಿಟ್ಟ ಸ್ಥಳದಲ್ಲಿ ಎಕ್ಸ್ ಎಂದು ತೆಗೆದುಕೊಳ್ಳಿ. ನಂತರ 13ಕ್ಕೆ 4ಅನ್ನು ಕೂಡಿಸಿದಾಗ 17 ಬರುತ್ತದೆ. ಈಕ್ವಲ್ಸ್ ಟು ಎಕ್ಸ್ + 6 ಹಾಗೆ ಇರಲಿ. ಎಕ್ಸನ್ನು ಹಾಗೆ ಇರಿಸಿ 17ರಲ್ಲಿ ಈಗ ನಾವು ಇಲ್ಲಿ +6 ಇದೆ. +6ಅನ್ನು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತಂದಾಗ -6 ಆಗಿ ಬದಲಾಗುತ್ತದೆ. 17ರಲ್ಲಿ 6ಅನ್ನು ಕಳೆದಾಗ 11 ಉಳಿಯಿತು. 11 ಈಕ್ವಲ್ಸ್ ಟು ಎಕ್ಸ್. ಆದ್ದರಿಂದ ನಾವು ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾದಂತಹ ಪದ 11 ಆಗಿದೆ. ಈಗ ನೋಡಿ 13 + 4 17 ಮತ್ತು ಅಲ್ಲಿ ಬಿಟ್ಟ ಸ್ಥಳದಲ್ಲಿ 11ಅನ್ನು ಸೇರಿಸಿದಾಗಲೂ ಕೂಡ 11 + 6 ಇದು ಕೂಡ 17. 17 ಈಕ್ವಲ್ಸ್ ಟು 17 ಬರುತ್ತದೆ. ಇಲ್ಲಿ ಎರಡು ಸಂಖ್ಯೆಗಳು ಕೂಡ ಸಮನಾಗಿದ್ದಾವೆ. ಬಿ ಪ್ರಶ್ನೆ ನೋಡಿ 22 + ಡ್ಯಾಶ್ ಈಕ್ವಲ್ಸ್ ಟು 6 × 5 ಎಂದು ಕೊಟ್ಟಿದ್ದಾರೆ. ಈಗ ನಾವು ಬಿಟ್ಟ ಸ್ಥಳದಲ್ಲಿ ಎಕ್ಸ್ ಎಂದು ತೆಗೆದುಕೊಳ್ಳೋಣ. 22 + x ಈಕ್ವಲ್ಸ್ ಟು 6 × 5 ಆಗಿದೆ. 22 + x ಹಾಗೆ ಇರಲಿ. 6 ಇದ್ಲೆ 30. ನಂತರ x ಅನ್ನು ಹಾಗೆ ಇರಿಸಿ 30ರಲ್ಲಿ ನೀವು 22ಅನ್ನು ಕಳೆಯಬೇಕು. 22 ಪ್ಲಸ್ ಇರುವುದು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಹೋದಾಗ ಮೈನಸ್ ಆಗುತ್ತದೆ. 30 - 22. 30ರಲ್ಲಿ 22ಅನ್ನು ಕಳೆದಾಗ 8 ಬರುತ್ತದೆ. ಆದ್ದರಿಂದ ಬಿಟ್ಟ ಸ್ಥಳದಲ್ಲಿ ತುಂಬುವಂತಹ ಸಂಖ್ಯೆ 22. 22 + 8 30 ಬರುತ್ತದೆ. ಈಕ್ವಲ್ಸ್ ಟು 6 ಇದ್ಲೆ ಕೂಡ 30. 30 ಈಕ್ವಲ್ಸ್ ಟು 30. ಆದ್ದರಿಂದ ಈ ಸಂಖ್ಯೆ ಸಮನಾಗಿದೆ. ಸಿ ಪ್ರಶ್ನೆ 8 × ಡ್ಯಾಶ್ ಈಕ್ವಲ್ಸ್ ಟು 64 / 2. 8 ಗುಣಿಸು ಇಲ್ಲಿ ಡ್ಯಾಶ್ ಇರುವಲ್ಲಿ ನಾವು ಎಕ್ಸ್ ಎಂದು ತೆಗೆದುಕೊಳ್ಳೋಣ. ಎಕ್ಸ್ ಈಕ್ವಲ್ಸ್ ಟು 64/2. 8 × ಎಕ್ಸ್ ಈಕ್ವಲ್ಸ್ ಟು ಈಗ 64/2. 64ಅನ್ನು 2ರಿಂದ ಭಾಗಿಸಿದಾಗ ನೀವು 32ಅನ್ನು ಪಡೆಯುತ್ತೀರಿ. ಅಂದರೆ 2 × 3 = 6, 2 × 2 = 4, 32 ಬರುತ್ತದೆ. ನಂತರ ಈಗ ನೀವು ಎಕ್ಸ್ ಅನ್ನು ಹಾಗೆ ಇರಿಸಿ ಗುಣಿಸಿರುವಂತಹ 8ಅನ್ನು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದು ಭಾಗಿಸಬೇಕು. ಗುಣಿಸಿರುವ ಸಂಖ್ಯೆ ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಭಾಗಿಸುತ್ತದೆ. ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು 32ಕ್ಕೆ ನೀವು 8ರಿಂದ ಭಾಗಿಸಿ. 8 × 1 = 8, 8 × 4 = 32. ಎಕ್ಸ್ನ ಬೆಲೆ 4 ಬಂದಿದೆ. ಈಗ ನೋಡಿ 8 × 4 = 32 ಈಕ್ವಲ್ಸ್ ಟು 64ಅನ್ನು ನಾವು 2ರಿಂದ ಭಾಗಿಸಿದಾಗಲೂ ಕೂಡ 32 ಬರುತ್ತದೆ. 32 ಈಕ್ವಲ್ಸ್ ಟು 32. ಡಿ ಪ್ರಶ್ನೆ 34 - ಡ್ಯಾಶ್ ಈಕ್ವಲ್ಸ್ ಟು 25. ಡ್ಯಾಶ್ ಇರುವಲ್ಲಿ ನಾವು ಎಕ್ಸ್ ಅನ್ನು ತೆಗೆದುಕೊಳ್ಳೋಣ. 34 - x ಈಕ್ವಲ್ಸ್ ಟು 25. 34 ಈಗ ಎಕ್ಸ್ ಅನ್ನು ಹಾಗೆ ಇರಿಸಿ 25ಅನ್ನು ನೀವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಸೇರಿಸಬೇಕು. ಪ್ಲಸ್ ಇರುವ ಚಿಹ್ನೆ ಮೈನಸ್ ಆಗಿದೆ. 34 - 25 ಈಕ್ವಲ್ಸ್ ಟು ಎಕ್ಸ್ ಆಯಿತು. 34ರಲ್ಲಿ 25ಅನ್ನು ಕಳೆದಾಗ 9 ಬಂದಿದೆ. ಈಕ್ವಲ್ಸ್ ಟು ಎಕ್ಸ್. ಆದ್ದರಿಂದ ನಾವು ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾಗಿರುವಂತಹ ಸಂಖ್ಯೆ 9. 34ರಲ್ಲಿ 9ಅನ್ನು ಕಳೆದಾಗ 25 ಬರುತ್ತದೆ. ಇದು ಈಕ್ವಲ್ಸ್ ಟು 25 ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ಇದು 25 ಈಕ್ವಲ್ಸ್ ಟು 25 ಸರಿಯಾಗಿದೆ. ಮುಂದಿನ ಉಕ್ತಿಗಳನ್ನು ಅವುಗಳ ಬೆಲೆಗಳ ಆರೋಹಣ ಅಥವಾ ಏರಿಕೆ ಕ್ರಮದಲ್ಲಿ ಜೋಡಿಸಿ ಎಂದು ಪ್ರಶ್ನೆ ನಂಬರ್ 2ರಲ್ಲಿ ಕೊಡಲಾಗಿದೆ. ಎ 67 - 19, ಬಿ 67 - 20, ಸಿ 35 + 25, ಡಿ 5 × 11, ಈ 120/3. ಈಗ ನಾವು ಇಲ್ಲಿ ಪ್ರತಿಯೊಂದರ ಬೆಲೆಗಳನ್ನು ಕಂಡುಹಿಡಿದು ನಂತರ ಅವುಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಜೋಡಿಸಿ ಇಲ್ಲಿ ಕೊಟ್ಟಿರುವಂತಹ ಉಕ್ತಿಗಳನ್ನು ಕೂಡ ನಂತರ ನಾವು ಏರಿಕೆ ಕ್ರಮದಲ್ಲಿ ಜೋಡಿಸೋಣ. ಈಗ ನಾವು ಪ್ರತಿಯೊಂದರ ಬೆಲೆಗಳನ್ನು ಕಂಡುಹಿಡಿದು ಬರೆಯುತ್ತಾ ಹೋಗೋಣ. 67 - 19, 67ರಲ್ಲಿ 19ಅನ್ನು ಕಳೆದಾಗ 48 ಬರುತ್ತದೆ. ಬಿ 67 - 20, 67ರಲ್ಲಿ 20ಅನ್ನು ಕಳೆದಾಗ ಉತ್ತರ 47. ಸಿ 25 + 35, 35ಕ್ಕೆ 25ಅನ್ನು ಸೇರಿಸಿದಾಗ 60 ಬಂದಿದೆ. ಡಿ 5 × 11, 5 × 11 = 55. ಈ 120/3, 3 × 1 = 3, 3 × 4 = 12, 10. ಇಲ್ಲಿ 120ಅನ್ನು 3ರಿಂದ ಭಾಗಿಸಿದಾಗ 40 ಬಂದಿದೆ. ಈಗ ನಾವು ಈ ಬೆಲೆಗಳ ಆಧಾರದ ಮೇಲೆ ಮೌಲ್ಯಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಬೇಕು. ಆದ್ದರಿಂದ ಬರೆಯಿರಿ. ಆದ್ದರಿಂದ ಈ ಮೌಲ್ಯಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿದಾಗ ಈಗ ಮೊದಲು ನೀವು ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಮೊದಲನೇ ಸಂಖ್ಯೆ
ಏರಿಕೆ ಕ್ರಮ ಎಂದರೆ ನಾವು ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರೆಯುತ್ತೇವೆ. ಸಣ್ಣ ಸಂಖ್ಯೆ 40, ನಂತರ 47, 48, 55 ಮತ್ತು 60 ಇವುಗಳು ಈಗ ಏರಿಕೆ ಕ್ರಮದಲ್ಲಿವೆ. ಈಗ ಈ ಬೆಲೆಗಳನ್ನು ಹೊಂದಿರುವಂತಹ ಉಕ್ತಿಗಳನ್ನು ಈಗ ನಾವು ಆರೋಹಣ ಕ್ರಮದಲ್ಲಿ ಬರೆಯಬೇಕು. 40 ಹೊಂದಿರುವಂತಹ ಉಕ್ತಿ ಇಲ್ಲಿ ಇದಲ್ಲಿದೆ. 120/3. ನಂತರ 47 ಹೊಂದಿರುವಂತಹ ಉಕ್ತಿ ಬಿ 67 - 20. 48 ಹೊಂದಿರುವಂತಹ ಉಕ್ತಿ ಏನಲ್ಲಿದೆ ಎ 67 - 19. 55 ಹೊಂದಿರುವಂತಹ ಉಕ್ತಿ ಡಿ 5 × 11. ನಂತರ ಕೊನೆಯದಾಗಿ 60 ಹೊಂದಿರುವಂತಹ ಉಕ್ತಿ ಸಿ 35 + 25 ಆಗಿದೆ. ಈ ರೀತಿಯಾಗಿ ಅಭಿವ್ಯಕ್ತಿಗಳನ್ನು ಕೂಡ ನೀವು ಆರೋಹಣ ಕ್ರಮದಲ್ಲಿ ಬರೆಯಬೇಕು. ಉದಾಹರಣೆ 2 ಯಾವುದು ದೊಡ್ಡದು ಎಂದು ಕೇಳಿದ್ದಾರೆ. 1023 + 125 ಅಥವಾ 1022 + 128 ಇವೆರಡರಲ್ಲಿ ಯಾವುದು ದೊಡ್ಡದು ಎಂದು ನಾವು ಕಂಡುಹಿಡಿಯಬೇಕು. ಕಂಡುಹಿಡಿಯುವಾಗ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ತೋರಿಸಿ ನಮಗೆ ಸುಲಭವಾಗಿ ಕಂಡುಹಿಡಿಯಲು ತೋರಿಸಿದ್ದಾರೆ. ನೋಡಿ, ಬೆಲೆಗಳನ್ನು ಕಂಡುಹಿಡಿಯದೆ ಒಂದು ಸನ್ನಿವೇಶವನ್ನು ಊಹಿಸಿಕೊಳ್ಳುವುದರಿಂದ ಇದಕ್ಕೆ ಉತ್ತರಿಸಬಹುದು. ರಾಜನ ಬಳಿ 1023 ಗೋಲಿಗಳಿದ್ದವು ಮತ್ತು ಇಂದು ಇನ್ನೂ 125 ಹೆಚ್ಚು ದೊರೆತವು. ಈಗ ಅವನ ಬಳಿ 1023 + 125 ಗೋಲಿಗಳಿವೆ. ಜಾಯ್ ಬಳಿ 1022 ಗೋಲಿಗಳಿದ್ದವು ಮತ್ತು ಇಂದು ಇನ್ನೂ 128 ಹೆಚ್ಚು ದೊರೆತವು. ಈಗ ಅವನ ಬಳಿ 1022 + 128 ಗೋಲಿಗಳಿವೆ. ಯಾರ ಬಳಿ ಹೆಚ್ಚು ಗೋಲಿಗಳಿವೆ ಎಂದು ಕೇಳಿದ್ದಾರೆ. ಈಗ ನೀವು ಚಿತ್ರವನ್ನು ಗಮನಿಸಿ. ಈ ಸನ್ನಿವೇಶವನ್ನು ಬಲಭಾಗದ ಚಿತ್ರದಲ್ಲಿ ತೋರಿಸಿರುವಂತೆ ಪ್ರತಿನಿಧಿಸಬಹುದು. ಆರಂಭದಲ್ಲಿ ರಾಜ್ನ ಬಳಿ ಜಾಯ್ಗಿಂತ 1 ಹೆಚ್ಚು ಗೋಲಿ ಇತ್ತು. ಆದರೆ ಜಾಯ್ ಇಂದು ರಾಜನಿಗಿಂತ 3 ಹೆಚ್ಚು ಗೋಲಿಗಳನ್ನು ಪಡೆದನು. ಜಾಯ್ ಬಳಿ ರಾಜನಿಗಿಂತ 2 ಹೆಚ್ಚು ಗೋಲಿಗಳಿವೆ ಎಂಬುದನ್ನು ನಾವು ನೋಡಬಹುದು. ಚಿತ್ರವನ್ನು ಗಮನಿಸಿ. ರಾಜ 1023 + 125 ಎಂದು ಕೊಟ್ಟಿದ್ದಾರೆ. ನಂತರ ಜಾಯ್ನ ಬಳಿ ಇರುವಂತಹ ಗೋಲಿಗಳ ಸಂಖ್ಯೆ 1022 + 128. ಇಲ್ಲಿ ನಾವು ಸನ್ನಿವೇಶವನ್ನು ನೋಡುತ್ತಾ ಹೋಗೋಣ. ಮೊದಲನೆಯದಾಗಿ ನೋಡಿ, 1023 ಮತ್ತು 1022 ಇದರಲ್ಲಿ ಚಿಕ್ಕ ಸಂಖ್ಯೆಯನ್ನು ನೀವು ಊಹಿಸಬೇಕು. ಇವೆರಡರಲ್ಲಿ ಚಿಕ್ಕ ಸಂಖ್ಯೆ ಎಂದರೆ 1022 ಆಗಿದೆ. ನಂತರ 125 ಮತ್ತು 128 ಈ ಎರಡು ಸಂಖ್ಯೆಗಳಲ್ಲಿರುವ ಚಿಕ್ಕ ಸಂಖ್ಯೆ ಎಂದರೆ 125. ಆದ್ದರಿಂದ ಈಗ ನಾವು ಈ ಸಂಖ್ಯೆಗಳನ್ನು ಕೂಡಿಸುವಾಗ ಮೊದಲು ಚಿಕ್ಕ ಚಿಕ್ಕ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. ಮೊದಲನೇ ಚಿಕ್ಕ ಸಂಖ್ಯೆ ರಾಜ, ಇಲ್ಲಿ ಚಿತ್ರದಲ್ಲಿ ಗಮನಿಸಿ 1022 ಎಂದು ತೆಗೆದುಕೊಂಡಿದ್ದೇವೆ. 1022 ಮತ್ತು ಇಲ್ಲಿ ಎಕ್ಸ್ಟ್ರಾ ನಾವು 1 ತೋರಿಸಿದ್ದೇವೆ. ಅಂದರೆ ರಾಜನ ಬಳಿ 1023 ಗೋಲಿಗಳಿವೆ. ಈಗ ನಾವು 1022 ಹೊರ ತೆಗೆದುಕೊಂಡಿದ್ದೇವೆ. 1022ಕ್ಕೆ 1 ಸೇರಿಸಿದಾಗ 1023 ಬರುತ್ತದೆ. ಆದ್ದರಿಂದ 1022 ಹಾಗೆ ಇರಿಸಿ, 1 ಎಕ್ಸ್ಟ್ರಾ ಇಡಿ. ನಂತರ 125 ಚಿಕ್ಕ ಸಂಖ್ಯೆ, 125 ಹಾಗೆ ಇರಿಸಿದ್ದೇವೆ. ಆದ್ದರಿಂದ ಇಲ್ಲಿ ರಾಜನ ಚಿತ್ರದಲ್ಲಿ ನೋಡಿ 1022 + 1 ಮತ್ತು 125 ಸಮನಾಗಿದೆ. ಈಗ ಜಾಯ್ನ ಚಿತ್ರವನ್ನು ಗಮನಿಸಿ. ಇಲ್ಲಿ ಜಾಯ್ನ ಬಳಿ 1022 ಗೋಲಿಗಳಿವೆ. 1022 ನಂತರ 128 ಗೋಲಿಗಳನ್ನು ಹೊಂದಿದ್ದಾನೆ. ಚಿಕ್ಕ ಸಂಖ್ಯೆ ನಾವು 125 ತೆಗೆದುಕೊಂಡಿದ್ದೇವೆ. 125ಕ್ಕೆ 1 + 1 + 1 ಅಂದರೆ 128 ಆಗಬೇಕಾದರೆ ನಾವು 3ಗಳನ್ನು ಸೇರಿಸಬೇಕು. 3 1 ಸೇರಿಸಿ 125 + 1 + 1 + 1 ಈ ರೀತಿಯಾಗಿ ನೀವು ಚಿತ್ರವನ್ನು ನೋಡಿ. ಈಗ ನೀವು ಇಲ್ಲಿ ಸುಲಭವಾಗಿ ಕಂಡುಹಿಡಿಯಬಹುದು. ಇಲ್ಲಿ 1022 1025 ಕಾಮನ್ ಆಗಿದೆ. ರಾಜನ ಬಳಿ 1 ಗೋಲಿ ಇದೆ. ಇಲ್ಲಿ ಜಾಯ್ನ ಬಳಿ 1 ಗೋಲಿ ಮತ್ತು 2 ಗೋಲಿಗಳಿವೆ. ಅಂದರೆ 2 ಹೆಚ್ಚು ಗೋಲಿಗಳನ್ನು ಜಾಯ್ ಹೊಂದಿದ್ದಾನೆ. ಈ ರೀತಿಯಾಗಿ ಇಲ್ಲಿ ಚಿತ್ರವನ್ನು ಗಮನಿಸಿ. ಜಾಯ್ ಹೆಚ್ಚು ಗೋಲಿಗಳನ್ನು ಹೊಂದಿದ್ದಾನೆ. ಆದ್ದರಿಂದ 1023 + 125 ಇದು 1022 + 128ಕ್ಕಿಂತ ಚಿಕ್ಕದು ಅಥವಾ ದೊಡ್ಡದು ಯಾವುದು ಎಂದು ಕೇಳಿದಾಗ ನಾವು ಜಾಯ್ನ ಬಳಿ ಇರುವ ಗೋಲಿ ಅಂದರೆ 1022 + 128 ಇದು ದೊಡ್ಡದು ಎಂದು ಬರೆಯಬೇಕಾಗುತ್ತದೆ. ಇದೇ ರೀತಿಯಾಗಿ ಉತ್ತರವನ್ನು ನೋಡಿಕೊಳ್ಳಿ. ಬರೆಯಿರಿ. 1023 + 125 ಇಲ್ಲಿ ದೊಡ್ಡದು ಚಿಹ್ನೆಯನ್ನು ಬರೆದು 1022 + 128 ಎಂದು ಬರೆದುಕೊಳ್ಳಿ. 1022 + 128 ಇದು ದೊಡ್ಡದಾಗಿದೆ. ಮುಂದಿನ ಸಂಖ್ಯೆ ನೋಡೋಣ.
ಉದಾಹರಣೆ 3 ಯಾವುದು ದೊಡ್ಡದು? 113 ಮೈನಸ್ 25 ಅಥವಾ 112 ಮೈನಸ್ 24 ಎಂದು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಾವು ಸನ್ನಿವೇಶಗಳನ್ನು ಊಹಿಸೋಣ. ರಾಜನ ಬಳಿ 113 ಗೋಲಿಗಳಿದ್ದವು ಮತ್ತು ಅವುಗಳಲ್ಲಿ 25 ಕಳೆದು ಹೋದವು. ಅವನ ಬಳಿ 113 ಮೈನಸ್ 25 ಗೋಲಿಗಳಿವೆ. ಜಾಯ್ ಬಳಿ 112 ಗೋಲಿಗಳಿದ್ದವು ಮತ್ತು ಅವುಗಳಲ್ಲಿ 24 ಕಳೆದು ಹೋದವು. ಅವನ ಬಳಿ 112 ಮೈನಸ್ 24 ಗೋಲಿಗಳಿವೆ. ಇಲ್ಲಿ ಮೇಲೆ ಕೊಟ್ಟಿರುವಂತಹ ಸಂಖ್ಯೆಯನ್ನೇ ಈ ರೀತಿಯಾಗಿ ಬರೆದಿದ್ದಾರೆ. ಯಾರ ಬಳಿ ಹೆಚ್ಚು ಗೋಲಿಗಳು ಉಳಿದಿವೆ ಎಂದು ಕೇಳುತ್ತಿದ್ದಾರೆ. ರಾಜನ ಬಳಿ ಜಾಯ್ಗಿಂತ 1 ಗೋಲಿ ಹೆಚ್ಚು ಇತ್ತು, ಆದರೆ ಅವನು ಜಾಯ್ಗಿಂತ 1 ಹೆಚ್ಚು ಗೋಲಿಗಳನ್ನು ಕಳೆದುಕೊಂಡಿದ್ದಾನೆ. ಆದ್ದರಿಂದ ಅವರ ಬಳಿ ಈಗ ಸಮ ಸಂಖ್ಯೆಯ ಗೋಲಿಗಳಿವೆ. ಈಗ ಇಲ್ಲಿ ನೋಡಿ, 112, 113, ಇದರಲ್ಲಿ ಚಿಕ್ಕ ಸಂಖ್ಯೆ 112. ಆದ್ದರಿಂದ ಆ ಸಂಖ್ಯೆಯನ್ನೇ ತೆಗೆದುಕೊಳ್ಳೋಣ, 112. ಈಗ ಮೇಲಿನ ಸಂಖ್ಯೆ ರಾಜನ ಸಂಖ್ಯೆಯಾಗಿದೆ. ಆದ್ದರಿಂದ ಅವನ ಬಳಿ 113 ಗೋಲಿ ಇತ್ತು. 112 ಪ್ಲಸ್ 1 ಹೊರಗಿರಿಸಿ. 112 ಪ್ಲಸ್ 1 113 ಗೋಲಿಗಳಿವೆ. ಈಗ ಅವನು 25 ಗೋಲಿಗಳನ್ನು ಕಳೆದುಕೊಂಡಿದ್ದಾನೆ. ಮೈನಸ್ 24 ಎಂದು ತೆಗೆದುಕೊಳ್ಳಿ. ನಂತರ ಜಾಯ್ನ ಬಳಿ ಇರುವ ಗೋಲಿ ಎಂದರೆ ಇವನ ಬಳಿ 112 ಗೋಲಿ ಇದೆ, ಆ ಗೋಲಿ ಹಾಗೆ ಇರಲಿ. ಇವನು ಇಲ್ಲಿ 24 ಗೋಲಿಗಳನ್ನು ಕಳೆದುಕೊಂಡಿದ್ದಾನೆ. ಆದ್ದರಿಂದ ಇವರಿಬ್ಬರೂ ಕೂಡ ಸಮ ಸಂಖ್ಯೆಯ ಗೋಲಿಗಳನ್ನು ಹೊಂದಿದ್ದಾರೆ. ನೋಡಿ, 113ರಲ್ಲಿ 25 ಕಳೆದಾಗ ಬರುವಂತಹ ಉತ್ತರ, 112ರಲ್ಲಿ 24 ಕಳೆದಾಗ ಬರುವಂತಹ ಉತ್ತರ, ಈ ಎರಡು ಉತ್ತರಗಳು ಸಮನಾಗಿವೆ. ರಾಜನ ಬಳಿ 1 ಗೋಲಿ ಹೆಚ್ಚು ಇತ್ತು, ಆದರೆ ಅವನು ಜಾಯ್ಗಿಂತ 1 ಹೆಚ್ಚು ಗೋಲಿಗಳನ್ನು ಕಳೆದುಕೊಂಡಿದ್ದಾನೆ. ಆದ್ದರಿಂದ ಅವರ ಬಳಿ ಸಮ ಸಂಖ್ಯೆಯ ಗೋಲಿಗಳು ಇವೆ ಎಂದು ನಾವು ಕಂಡುಹಿಡಿಯಬಹುದು. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 24 ಮತ್ತು ಪೇಜ್ ನಂಬರ್ 25ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 26ರಿಂದ ಮುಂದಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.